ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಎಂಟ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಇದೇ ಭಾನುವಾರ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಎಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮಗೆ ಟ್ರಾವಿಸ್ ಸ್ಕಾಟ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಅಂದ್ರೆ ಮ್ಯಾಚ್ ಒಳಗಡೆ ನೋಡೋದಕ್ಕೆ ಸಿಗೋದಿಲ್ಲ, ಬದಲಿಗೆ ಟ್ರಾವಿಸ್ ಸ್ಕಾಟ್ ಅವರ ಲೈವ್ ಪರ್ಫಾರ್ಮೆನ್ಸ್ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ಟ್ರಿಪಲ್ ಎಚ್ ಅವರು ಈ ಒಂದು ವಿಚಾರನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಸೊ ಸೆಲೆಬ್ರಿಟೀಸ್ ಗಳನ್ನು ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಎಲಿಮಿನೇಷನ್ ಚೇಂಬರ್ ಗೆ ಕರೆಸ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬ್ರಾನ್ ಬ್ರೇಕರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಬ್ರಾನ್ ಬ್ರೇಕರ್ ಅವರು ಈಗ ಸದ್ಯಕ್ಕೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದಾರೆ. ನಿಜವಾಗ್ಲೂ ಅವರ ಬುಕ್ಕಿಂಗು ಸರಿಯಾಗಿ ಆಗ್ತಾ ಇಲ್ಲ. ಅಂಡ್ ಅವರ ರಸಲ್ ಮೇನಿಯಾ ಹೇಗಿರುತ್ತೆ ಅಂತಾನು ಕೂಡ ಯಾವುದೇ ರೀತಿಯ ಕ್ಲಿಯರೆನ್ಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇಲ್ಲ. ಬಟ್ ಈಗ ರಸಲ್ ವುಡ್ಸ್ ಅವರ ಅಪ್ಡೇಟ್ ಬಂದಿದೆ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಬ್ರಾನ್ ಬ್ರೇಕರ್ ಅವರು ರಸಲ್ ಮೇನಿಯಾದಲ್ಲಿ ಒಂದು ಮಲ್ಟಿ ಪರ್ಸನ್ ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರಂತೆ. ಸೊ ಪ್ರಾಬಬ್ಲಿ ಡಬ್ಲ್ಯೂ ಅವರು ಒಂದು ಫ್ಯಾಟಲ್ 4-way ಮ್ಯಾಚ್ ನ ಮಾಡಬಹುದು, ಅಥವಾ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಲ್ಯಾಡರ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಪ್ಲಾನ್ ಮಾಡಬಹುದು ರಸಲ್ ಮೇನಿಯಾಗೆ. ಯಾಕಂದ್ರೆ ರಸಲ್ ಮೇನಿಯಾದಲ್ಲಿ ನಾವು ತುಂಬಾ ಬಾರಿ ನೋಡಿರ್ತೀವಿ, ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಹಾಗೆ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಮಲ್ಟಿ ಪರ್ಸನ್ ಮ್ಯಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ನಮ್ಮ ಬ್ರಾನ್ ಬ್ರೇಕರ್ ಅವರ ಸ್ಟೋರಿ ಲೈನ್ ನ ನಾವು ಗಮನಿಸಿದ್ರೆ, ಎಜೆ ಸ್ಟೈಲ್ ಅವರು ಕೂಡ ನಮ್ಮ ಬ್ರಾನ್ ಬ್ರೇಕರ್ ಅವರ ಹಿಂದೆ ಇದ್ದಾರೆ. ಈಗ ರೀಸೆಂಟ್ ಆಗಿ ನಮ್ಮ ಫಿನ್ ಬ್ಯಾಲರ್ ಅವರು ಕೂಡ ಆಡ್ ಆಗಿದ್ದಾರೆ. ಅಂಡ್ ನಮ್ಮ CMS ಅವರ ಕನಸು ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆಲ್ಲೋದು. ಸೊ ಇವ್ರನ್ನೆಲ್ಲರನ್ನು ಕೂಡ ಇಟ್ಕೊಂಡು ಡಬ್ಲ್ಯೂ ಅವರು ಒಂದು ಮಲ್ಟಿ ಪರ್ಸನ್ ಮ್ಯಾಚ್ ನ ರಸಲ್ ಮೇನಿಯಾಗೆ ಪ್ಲಾನ್ ಮಾಡಬಹುದು. ಅಂಡ್ ಒಂದು ಮಲ್ಟಿ ಪರ್ಸನ್ ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ತನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾರೆ ರಸಲ್ ಮೇನಿಯಾದಲ್ಲಿ. ಲಿಟರಲಿ ಆ ಒಂದು ಮ್ಯಾಚ್ ಆದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಬಿಗ್ ನೇಮ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಯಾರು ಗೆದ್ರು ಕೂಡ ಖುಷಿ, ಯಾರು ಸೋತ್ರು ಕೂಡ ಬೇಜಾರು ಅಂತಾನೆ ಹೇಳ್ಬಹುದು. ಎಜೆ ಸ್ಟೈಲ್ ಅವರು ಕೂಡ ಚಾಂಪಿಯನ್ಶಿಪ್ ನ ಗೆಲ್ಲಬೇಕು ಅಂತ ಆಸೆ, ಫಿನ್ ಬ್ಯಾಲರ್ ಅವರು ಕೂಡ ಕಮ್ ಬ್ಯಾಕ್ ಮಾಡಬೇಕು, ಚಾಂಪಿಯನ್ಶಿಪ್ ನ ಗೆಲ್ಲಬೇಕು ಅಂತ ಆಸೆ. ಇನ್ನು ನಮ್ಮ CMS ಅವರು ಟ್ರೈ ಮಾಡ್ತಾನೆ ಇದ್ದಾರೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ, ಬಟ್ ಅವ್ರ ಕೈಯಲ್ಲಿ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ. ಫೈನಲಿ ಅವರ ಸ್ಟೋರಿನೂ ಕೂಡ ರಸಲ್ ಮೇನಿಯಾದಲ್ಲಿ ಫಿನಿಶ್ ಆಗಬೇಕು ಅಂತ ಆಸೆ. ಇನ್ನು ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಸೋತ್ರೆ ಇದೇನು ಗುರು ಇಷ್ಟು ಈಸಿಯಾಗಿ ಸೋಲ್ತಾ ಇದಾರಲ್ಲ ಅಂತಾನೂ ಕೂಡ ಅನಿಸ್ಬಿಡುತ್ತೆ. ಸೊ ಯಾರು ಗೆದ್ರು ಕೂಡ ಖುಷಿ, ಯಾರು ಸೋತ್ರು ಕೂಡ ಬೇಜಾರು ಅನ್ನೋ ಒಂದು ರೀತಿ ನಮಗೆ ಈ ಬಾರಿಯ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಮ್ಯಾಚ್ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ನೆಟ್ಫ್ಲಿಕ್ಸ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ನೆಟ್ಫ್ಲಿಕ್ಸ್ ಜೊತೆ 10 ವರ್ಷದ ಡೀಲ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಅಂಡ್ USA ಅಲ್ಲಿ ಮಂಡೇ ನೈಟ್ ರೋ ಮಾತ್ರ ನಮಗೆ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರೆ, ಬೇರೆ ದೇಶಗಳಲ್ಲಿ ಸ್ಮ್ಯಾಕ್ ಡೌನ್, ಮಂಡೇ ನೈಟ್ ರೋ, NXT ಹಾಗೆ ಎಲ್ಲಾ ಪ್ರೀಮಿಯಂ ಲೈವ್ ಎಂಟ್ ಗಳು ಕೂಡ ನೆಟ್ಫ್ಲಿಕ್ಸ್ ಅಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ನಾವು USA ಅಲ್ಲಿ ಮಂಡೇ ನೈಟ್ ರೋ ನೆಟ್ಫ್ಲಿಕ್ಸ್ ಅಲ್ಲಿ ಯಾವ ರ್ಯಾಂಕಿಂಗ್ ಅಲ್ಲಿ ಇದೆ ಅಂತ ನೋಡೋದಾದ್ರೆ, ಡಬ್ಲ್ಯೂ ಮಂಡೇ ನೈಟ್ ರೋ USA ಅಲ್ಲಿ ಮಾತ್ರ ನೆಟ್ಫ್ಲಿಕ್ಸ್ ನಲ್ಲಿ 4ನೇ ಮೋಸ್ಟ್ ಪಾಪ್ಯುಲರ್ ಟಿವಿ ಪ್ರೋಗ್ರಾಮ್ ಆಗಿದೆ ಅಂತಾನೆ ಹೇಳ್ಬಹುದು. ಎಸ್, ಮೊದಲನೇ ಎಪಿಸೋಡ್ ನಂಬರ್ 1 ಸ್ಥಾನದಲ್ಲಿ ಇತ್ತು. ಅಂಡ್ ಸ್ಕ್ವಿಡ್ ಗೇಮ್ ನು ಕೂಡ ಅದು ಮೀರಿಸಿತ್ತು. ಅಂಡ್ ಈಗ 4ನೇ ಸ್ಥಾನಕ್ಕೆ ಮಂಡೇ ನೈಟ್ ರೋ ಬಂದಿದೆ. ಐ ಥಿಂಕ್ ಈ ಒಂದು ಪ್ಲೇಸ್ ನ ಮಂಡೇ ನೈಟ್ ರೋ ಹೋಲ್ಡ್ ಮಾಡುತ್ತೆ ಅನ್ಕೋತೀನಿ. ಅಂಡ್ ಈಗ ರೋಡ್ ಟು ರಸಲ್ ಮೇನಿಯಾ ಬೇರೆ ಬರ್ತಿರೋದ್ರಿಂದ ಪ್ರಾಬಬ್ಲಿ 4ರಿಂದ ಮತ್ತೊಮ್ಮೆ ನಂಬರ್ 1 ಸ್ಥಾನಕ್ಕೆ ಮಂಡೇ ನೈಟ್ ರೋ ಹೋಗುವಂತಹ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ನೆಟ್ಫ್ಲಿಕ್ಸ್ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ಇಂಡಿಯಾದಲ್ಲೂ ಕೂಡ ಡಬ್ಲ್ಯೂ ಅವರು ನೆಟ್ಫ್ಲಿಕ್ಸ್ ಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಏಪ್ರಿಲ್ ಇಂದ ಇಂಡಿಯಾದಲ್ಲಿ ನಮಗೆ ಡಬ್ಲ್ಯೂ ಟಿವಿಯಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ, ನಾವು ನೆಟ್ಫ್ಲಿಕ್ಸ್ ಅಲ್ಲೇ ಅದನ್ನ ನೋಡಬೇಕು. ನೆಟ್ಫ್ಲಿಕ್ಸ್ ನ ಬಿಟ್ಟು ಕೂಡ ಬೇರೆ ದಾರಿ ಖಂಡಿತವಾಗ್ಲೂ ಕೂಡ ಇರುತ್ತೆ. ಅದೇನು ಅಂತ ನಾನು ಹುಡುಕಿ ನಿಮಗೆ ತಗೊಂಡು ಬರ್ತೀನಿ ಏಪ್ರಿಲ್ ತಿಂಗಳಲ್ಲಿ. ಅದಕ್ಕೂ ಮುಂಚೆ ಏಪ್ರಿಲ್ ತಿಂಗಳಲ್ಲಿ ನಾನು ಒಂದು ಗಿವ್ ಅವೇನ ಇಟ್ಕೊಂಡಿದ್ದೀನಿ. ಅಂದ್ರೆ ಇಬ್ಬರು ನನ್ನ ಸಬ್ಸ್ಕ್ರೈಬರ್ಸ್ ಗಳಿಗೆ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ 1 ತಿಂಗಳಿಗೆ ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಎಸ್, ಆ ಒಂದು ಸಬ್ಸ್ಕ್ರಿಪ್ಷನ್ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಅದನ್ನ ಗೆಲ್ಲೋದು ಇದೇ ತಿಂಗಳು ನೀವು ಗೆಲ್ತೀರಾ. ಮಾರ್ಚ್ ಎಲಿಮಿನೇಷನ್ ಚೇಂಬರ್ ಮುಗಿದ ಕೂಡಲೇ ವಿನ್ನರ್ನು ಕೂಡ ನಾನು ಅನೌನ್ಸ್ ಮಾಡ್ತೀನಿ ಯಾರಾಗಿರ್ತಾರೆ ಅಂತ. ಅದಕ್ಕೆ ಏನೇನು ಫಾಲೋ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅಂಡ್ ನೀವು ಕೂಡ ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ಗೆಲ್ಲಬೇಕು ಅಂದ್ರೆ ನನ್ನನ್ನು ಹೋಗಿ ಮೊದಲು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ಯಾರ್ಯಾರು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿರ್ತಿರೋ ಅವರಿಗೆ ಮಾತ್ರ ನಾನು ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ನ ಕೊಡ್ತಾ ಇರೋದು. ಸೊ ಹೋಗಿ ಫಾಲೋ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಫಾಲೋ ಮಾಡಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅಥವಾ ಈ ಒಂದು QR ಕೋಡ್ ನ ಸ್ಕ್ಯಾನ್ ಮಾಡಿ ಕೂಡ ನೀವು ನನ್ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸೌದಿ ಅರೇಬಿಯಾ ಹಾಗೆ ಡಬ್ಲ್ಯೂ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸೌದಿ ಅರೇಬಿಯಾ ಹಾಗೆ ಡಬ್ಲ್ಯೂ ನಡುವೆ ಒಂದು ಕಾಂಟ್ರಾಕ್ಟ್ ಸೈನ್ ಆಗಿದೆ. ಅಂದ್ರೆ ಪ್ರತಿ ವರ್ಷನೂ ಕೂಡ 2 ಪ್ರೀಮಿಯಂ ಲೈವ್ ಎಂಟ್ ನ ಡಬ್ಲ್ಯೂ ಅವರು ಹೋಗಿ ಸೌದಿ ಅರೇಬಿಯಾದಲ್ಲಿ ಮಾಡಲೇಬೇಕು. ಅವರಿಗೆ ಲಾಭ ಆಗ್ಲಿ ನಷ್ಟ ಆಗ್ಲಿ ಡಬ್ಲ್ಯೂ ಅವರಂತೂ ಹೋಗಿ ಮಾಡಲೇಬೇಕು. ಯಾಕಂದ್ರೆ ಹೋಗಿ ಒಂದು ಶೋನ ಮಾಡೋದಕ್ಕೆ ಇಷ್ಟು ಅಮೌಂಟ್ ನ ಕೊಡ್ತೀವಿ ಅಂತ ಈಗಾಗಲೇ ಸೌದಿ ಅರೇಬಿಯಾದ ಗವರ್ನಮೆಂಟ್ ಡಬ್ಲ್ಯೂ ಜೊತೆ ಕಾಂಟ್ರಾಕ್ಟ್
ಕಾಂಟ್ರಾಕ್ಟ್ ನ ಸೈನ್ ಮಾಡಿ ಇಟ್ಕೊಂಡಿದೆ. ಅಂಡ್ ನಾವು ಪ್ರತಿ ವರ್ಷನೂ ಕೂಡ ಒಂದು ವರ್ಷದಲ್ಲಿ 2 ಪ್ರೀಮಿಯಂ ಲೈವ್ ಇವೆಂಟ್ ನ ಸೌದಿ ಅರೇಬಿಯಾದಲ್ಲಿ ನೋಡ್ತಾನೆ ಇದೀವಿ. ಬಟ್ ಈ ವರ್ಷ ನಮಗೆ ಒಂದೇ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ರಸಲ್ ಮೇನಿಯಾ ಮುಗಿದ ಕೂಡಲೇ ಜೂನ್ ಜುಲೈ ತಿಂಗಳಲ್ಲಿ ನಾವು ಕ್ರೌನ್ ಜುವೆಲ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಸೌದಿ ಅರೇಬಿಯಾದಲ್ಲಿ. ಕ್ರೌನ್ ಜುವೆಲ್ ಆಗ್ಲಿಲ್ಲ ಅಂದ್ರೆ ಯಾವುದೋ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ಸೌದಿ ಅರೇಬಿಯಾದಲ್ಲಿ WWE ಅವರು ಮಾಡಿಸ್ತಾರೆ. ಅಂಡ್ ಈ ವರ್ಷ ಒಂದೇ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ ಅಂತ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಸೊ ಈ ವರ್ಷ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಮಾತ್ರ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಅದಕ್ಕೋಸ್ಕರ 2026ರಲ್ಲಿ ನಮಗೆ 3 ಪ್ರೀಮಿಯಂ ಲೈವ್ ಇವೆಂಟ್ಸ್ ಗಳು ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈಗಾಗಲೇ 2026ರ ರಾಯಲ್ ರಂಬಲ್ ನ WWE ಅವರು ಅಫಿಷಿಯಲ್ ಆಗಿ ಸೌದಿ ಅರೇಬಿಯಾದಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಅದೇ ರೀತಿ ರಾಯಲ್ ರಂಬಲ್ ಮುಗಿದ ಮೇಲೂ ಕೂಡ ಇನ್ನೂ 2 ಪ್ರೀಮಿಯಂ ಲೈವ್ ಇವೆಂಟ್ ಗಳು ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎಸ್, ಈ ವರ್ಷ 2 ಪ್ರೀಮಿಯಂ ಲೈವ್ ಇವೆಂಟ್ ಬದಲು ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಬಾಕಿ ಉಳಿಯುವಂತಹ ಇನ್ನ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ WWE ಅವರು ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡ್ತಾ ಇದ್ದಾರೆ ಸೌದಿ ಅರೇಬಿಯಾದಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಯಾ ರಿಪ್ಲಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮ್ಮ ರಿಯಾ ರಿಪ್ಲಿ ಅವರು ಫ್ಯಾನ್ಸ್ ಗಳ ಬಗ್ಗೆ ಒಂದು ಟ್ವೀಟ್ ನ ಹಾಗೆ ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೂ ಕೂಡ ಅಪ್ಲೋಡ್ ಮಾಡಿರ್ತಾರೆ. ಯಾರು ಕೂಡ ನನ್ನ ಮನೆ ಬಳಿ ಬರಬೇಡಿ, ಡೆಲಿವರಿ ಮಾಡೋದಕ್ಕೂ ಕೂಡ ಬರಬೇಡಿ, ಅಂದ್ರೆ ಪತ್ರಗಳನ್ನ ಕೊಡೋದಕ್ಕೂ ಕೂಡ ನನ್ನ ಮನೆ ಬಳಿ ಬರಬೇಡಿ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಒಂದು ಟ್ವೀಟ್ ಮಾಡಿ ತಿಳಿಸಿದ್ರು. ಅಂಡ್ ಈಗ ಅವರು ಯಾಕೆ ಆ ರೀತಿ ಟ್ವೀಟ್ ಮಾಡಿದ್ರು ಅಂತ ರೀಸನ್ ಕೂಡ ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಮಂಡೇ ನೈಟ್ ರೋ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಲೋಗನ್ ಪೌಲ್ ಅವರು ರಿಯಾ ರಿಪ್ಲಿ ಅವ್ರನ್ನ ಹೋಗಿ ಕೇಳ್ತಾರೆ, ನೀನ್ ಯಾಕೆ ಆ ರೀತಿ ಫ್ಯಾನ್ಸ್ ಗಳಿಗೆ ಟ್ವೀಟ್ ಮಾಡಿದೆ ಅಂತ. ಅಂಡ್ ಅದಕ್ಕೆ ನಮ್ಮ ರಿಯಾ ರಿಪ್ಲಿ ಅವರು ಕೂಡ ವಿಯರ್ಡ್ ಆಗಿ ಆನ್ಸರ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಕಳೆದ ವಾರ ನನ್ನ ಮನೆ ಬಳಿ ಯಾವುದೋ ಒಂದು ಹುಡುಗಿ ಬಂದಿದ್ಲು ಅಂಡ್ ಅವಳು ಒಂದು 15 ನಿಮಿಷ ನನ್ನನ್ನು ನಿಂತ್ಕೊಂಡು ನೋಡ್ತಾ ಇದ್ಲು, ಮನೆ ಹೊರಗಡೆನೆ ನಿಂತ್ಕೊಂಡು ನೋಡ್ತಾ ಇದ್ಲು, ನಮ್ನೆಲ್ಲರನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ಲು. ಅಂಡ್ ಅದು ನನಗೆ ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಆ ರೀತಿ ಒಂದು ಟ್ವೀಟ್ ನ ಮಾಡಿದೆ ಅಂತ ನಮ್ಮ ರಿಯಾ ರಿಪ್ಲಿ ಅವರು ಹೇಳ್ತಾರೆ. ಅದಾದ್ಮೇಲೆ ನಮ್ಮ ಲೋಗನ್ ಪೌಲ್ ಅವರು, ಓಕೆ, ನಿನಗೆ ಗಿಫ್ಟ್ಗಳನ್ನು ಕೂಡ ಮನೆ ಹತ್ರ ಬಂದು ಕೊಡಬೇಡಿ ಅಂತ ನೀನು ಟ್ವೀಟ್ ನ ಮಾಡಿದ್ದಲ್ಲ, ಹಾಗಾದ್ರೆ ನಿನಗೆ ಗಿಫ್ಟ್ಸ್ ಗಳನ್ನ ನಾವು ಎಲ್ಲಿ ಕೊಡೋದು ಅಂತ ಕೇಳ್ತಾರೆ. ಅಂಡ್ ಆಗ ನಮ್ಮ ರಿಯಾ ರಿಪ್ಲಿ ಅವರು ಇಲ್ಲೇ ಕೊಡಬಹುದು, ಪರ್ಫಾರ್ಮೆನ್ಸ್ ಸೆಂಟರ್ ಅಲ್ಲಿ ಕೊಡಬಹುದು ಅಂತ ಹೇಳಿದಾಗ ನಮ್ಮ ಲೋಗನ್ ಪೌಲ್ ಅವರು ರಿಯಾ ರಿಪ್ಲಿ ಅವರಿಗೆ ಒಂದು ಟಿ ಶರ್ಟ್ ನ ಕೊಟ್ಟು ಹೋಗ್ತಾರೆ ಅಂತಾನೆ ಹೇಳ್ಬಹುದು. ಸೊ ಒಬ್ಬ ಫ್ಯಾನ್ ಬಂದು ನಮ್ಮ ರಿಯಾ ರಿಪ್ಲಿ ಅವರ ಮನೆ ಹೊರಗಡೆ ನಿಂತ್ಕೊಂಡು 15 ನಿಮಿಷ ಅವ್ರನ್ನೇ ಅಬ್ಸರ್ವ್ ಮಾಡ್ತಾ ಇದ್ರಂತೆ. ಅಂಡ್ ಈ ಒಂದು ವಿಚಾರವಾಗಿ ನಮ್ಮ ರಿಯಾ ರಿಪ್ಲಿ ಅವರು ಆ ರೀತಿ ಒಂದು ಟ್ವೀಟ್ ನ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಬಾರಿಯ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ. ಅದರಲ್ಲೂ ನಮ್ಮ ರಾಕ್ ಆಗಿ ಕೋಡಿ ರೋಡ್ಸ್ ಅವರ ಸೆಗ್ಮೆಂಟ್ ಆಡ್ ಆಗಿರೋದ್ರಿಂದ ಇನ್ನೂ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ ಈ ಒಂದು ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್. ಅಂಡ್ ಈಗ ಗೈಸ್ ಪ್ರಾಬಬ್ಲಿ WWE ಅವರು ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ವಿನ್ನರ್ ನ ಲೀಕ್ ಮಾಡಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ನಮ್ಮ CM ಪಂಕ್ ಅವ್ರನ್ನ WWE ಅವರು ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಮಾರ್ಚ್ ತಿಂಗಳಲ್ಲಿ. ಎಸ್, ಮಾರ್ಚ್ 17ನೇ ತಾರೀಕಿನ ಮಂಡೇ ನೈಟ್ ರಲ್ಲಿ ನಮಗೆ CM ಪಂಕ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅದಾದ್ಮೇಲೆ ಮಾರ್ಚ್ 21ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನಲ್ಲಿ CM ಪಂಕ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಮಾರ್ಚ್ 28ನೇ ತಾರೀಕಿನ ಸ್ಮ್ಯಾಕ್ ಡೌನ್ ನಲ್ಲೂ ಕೂಡ ನಮ್ಮ CM ಪಂಕ್ ಅವರು ನೋಡೋದಕ್ಕೆ ಸಿಗ್ತಾರೆ. ಸೊ ಮಾರ್ಚ್ 21 ಹಾಗೆ ಮಾರ್ಚ್ 28ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಗೆ ನಮ್ಮ CM ಪಂಕ್ ಅವ್ರನ್ನ WWE ಅವರು ಅಡ್ವರ್ಟೈಸ್ ಮಾಡಿರೋದನ್ನ ನೋಡ್ತಾ ಇದ್ರೆ ನಮ್ಮ CM ಪಂಕ್ ಅವರೇ ಏನಾದ್ರೂ ಎಲಿಮಿನೇಷನ್ ಚೇಂಬರ್ ನ ಗೆಲ್ತಾರ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಎಲಿಮಿನೇಷನ್ ಚೇಂಬರ್ ನ ಯಾರು ಗೆಲ್ತಾರೋ ಅವರು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ ರಸಲ್ ಮೇನಿಯಾದಲ್ಲಿ. ಅಂಡ್ ಕೋಡಿ ರೋಡ್ಸ್ ಅವರು ಈಗ ಸ್ಮ್ಯಾಕ್ ಡೌನ್ ನ ಸೂಪರ್ ಸ್ಟಾರ್ ಆಗಿದ್ದಾರೆ. ಸೊ ಎಲಿಮಿನೇಷನ್ ಚೇಂಬರ್ ನ ಗೆದ್ದವರು ಸ್ಮ್ಯಾಕ್ ಡೌನ್ ಗೆ ಬರಲೇಬೇಕು. ಅಂಡ್ CM ಪಂಕ್ ಅವರು ಮಂಡೇ ನೈಟ್ ರೋ ಸೂಪರ್ ಸ್ಟಾರ್, ಅವರು ಈಗ ಸ್ಮ್ಯಾಕ್ ಡೌನ್ ಗೆ ಅಡ್ವರ್ಟೈಸ್ ಆಗಿರೋದನ್ನ ನೋಡ್ತಾ ಇದ್ರೆ ಪ್ರಾಬಬ್ಲಿ ನಮ್ಮ CM ಪಂಕ್ ಅವರು ಕೂಡ ಗೆಲ್ಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಯಾರಿಗೆ ಗೊತ್ತು, ನಮ್ಮ CM ಪಂಕ್ ಅವರು ರಾಕ್ ಅವರ ಜೊತೆ ಜಾಯಿನ್ ಕೂಡ ಆಗ್ಬಹುದು. ಅಂಡ್ ನಮಗೆ CM ಪಂಕ್ ಹಾಗೆ ರಾಕ್ ಅವರ ಒಂದು ಮ್ಯಾನೇಜರ್ ಹಾಗೆ ಕ್ಲೈಂಟ್ ಸೀನ್ ಕೂಡ ನೋಡೋದಕ್ಕೆ ಸಿಗಬಹುದು. ನೋಡೋಣ ಗಾಯ್ಸ್, ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗ್ತಾ ಇದ್ದೀನಿ ನಾನಂತೂ ಈ ಬಾರಿ ಎಲಿಮಿನೇಷನ್ ಚೇಂಬರ್ ಗೆ. ಅಂಡ್ ಎಲಿಮಿನೇಷನ್ ಚೇಂಬರ್ ಪ್ರೆಡಿಕ್ಷನ್ ವಿಡಿಯೋ ನಾಳೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲೇನೆ ಗಿವ್ ಅವೇಗೆ ಕಾಂಪಿಟಿಷನ್ ಕೂಡ ಇರುತ್ತೆ, ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.